ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಅಲ್ಲ, ನೀನ್ ರಾಘವ್ಗೇನಾದ್ರು ಏನಾದ್ರು ಅಂದ್ರೆ ಏನ್ರಿ ನಿಮ್ ಮಾತಿನ ಅರ್ಥ? ಅಲ್ಲ, ಹೊಡೆದು ಗಿಡ್ದು ಏನಾದ್ರು ಮಾಡ್ದ ಅವನ್ಗೆ? ನಿನ್ನೆ ಕೇಳ್ತಿರೋದು, ಎಲ್ಲಿ ನನ್ ಮಗ ರಾಘವ್? ಏನು ನಿಮ್ಮ ಮಗನ? ಅಂದ್ರೆ ಅವನಿಗೂ ನನ್ಗೂ ಸಂಬಂಧನೇ ಇಲ್ವಾ? ಕರೆಕ್ಟ್. ನಿಮ್ ಬಾಯಿಂದ ಈ ಮಾತು ಬರ್ಬೇಕಾಗಿತ್ತು. ನಾನ್ ಬರೀ ರತ್ನಮ್ಮನ ತಪ್ಪು ತಿಳ್ಕೊಂಡಿದ್ದೆ. ಈ ಮನೇಲಿ ನೀವು ಸರಿ ಇಲ್ಲ ಅಂತ ನನ್ಗೆ ಇವತ್ ಗೊತ್ತಾಯ್ತು. ಅವ್ರು ಮಾತಾಡಿದ್ರಲ್ಲಿ ಯಾವ ತಪ್ಪೂ ಇಲ್ಲ. ಮಾತಾಡ್ದೆ ಇನ್ನೇನು? ಮಂತ್ರ, ನಾನ್ ಹೇಳಿದ್ದೆ. ಹೇ, ಮಾತಾಡ್ಬೇಡ್ರಿ. ಈ ಮನೆಗೂ ನನ್ಗೂ ಸಂಬಂಧ ಇಲ್ಲ. ಅವ್ನ್ ನನ್ ಮಗ ಅಲ್ವಾ? ಹಾಗಾದ್ರೆ ಈ ಮನೇಲಿ ಉಳ್ದವ್ರಿಗೆ ನಾನು ಏನು ಅಲ್ವಾ? ಇಷ್ಟ ದಿನ ಇದನ್ನ ನನ್ ಮನೆ ಅನ್ಕೊಂಡಿದ್ದೆ. ಓ, ಇವಾಗ ಅರ್ಥ ಆಯ್ತು ನನ್ಗೆ. ಇದು ನನ್ ಮನೆ ಅಲ್ಲ, ಅವ್ನ್ ನನ್ ಮಗನೇ ಅಲ್ಲ. ನಿಮ್ ಮಗ ಅಲ್ವಾ? ಶಾಂತಿ ನಿವಾಸದ ಮಗ ಅಲ್ವಾ? ಅವನಿಗೂ ನನ್ಗೂ ಸಂಬಂಧನೇ ಇಲ್ಲ ಅಲ್ವಾ? ಅಕಸ್ಮಾತಾಗಿ ನಾನು ಹೊಡೆದಿದ್ದೆ ಅಂತಾನೆ ಅನ್ಕೊಳ್ರಿ. ಏನ್ರಿ ತಪ್ಪು? ಅವ್ನ್ ನನ್ ಮಗ ಅಲ್ವಾ? ನನಗೆ ಹೊಡೆಯೋ ಹಕ್ಕಿಲ್ವಾ? ಅದ್ ಹಾಗಲ್ಲ ಮಂತ್ರ. ಏ, ಮಾತಾಡ್ಬೇಡ್ರಿ. ಇಷ್ಟ ದಿನ ಬದುಕಿದೆಲ್ಲ ಸುಳ್ಳ? ಬರೀ ಇದೇ ಆಗೋಗಿದೆ. ಮಂತ್ರ, ನಿಧಾನಕ್ಕೆ ಮಾತಾಡು. ಯಾಕ್ ಮಂತ್ರ? ಯಾಕೆ ಹುಚ್ಚಿ ತರ ಆಡ್ತಿದ್ಯಾ? ಹೌದು ರೀ, ನಾನು ಹುಚ್ಚಿನೇ. ಬೇಡದೆ ಇರೋ ಕೆಲ್ಸ ಮಾಡ್ಕೊಂಡೆ. ನಿಮ್ಮನ್ ಪ್ರೀತಿ ಮಾಡಿದ್ನಲ್ಲ, ಹುಚ್ಚಿ ಆಗದೆ ಇನ್ನೇನಾಗ್ಬೇಕು? ಆ ಮಗುಗ್ ತಾಯಿ ಆಗ್ ಬದುಕದ್ನಲ್ಲ, ಅದು ಹುಚ್ಚಿನೇ. ನಾನು ಹುಚ್ಚಿನೇ. ನಿಮ್ಗಳ ಸವಾಸ ಮಾಡಿದ್ನಲ್ಲ, ಹುಚ್ಚಿ ಆಗದೆ ಇನ್ನೇನಾಗ್ತೀನಿ? ಯೋ ಮಂತ್ರ, ಸುಮ್ನಿರು. ನಾನು ಏನ್ ಕೇಳಿದೆ? ಏನ್ ಕೇಳಿಲ್ಲ? ಏನ್ರಿ ಕೇಳಿಲ್ಲ? ಎಷ್ಟು ಸುಲಭ ಕೇಳ್ತಿದ್ದೀರಾ ಅಲ್ವಾ? ಮಗುನ ನಾನೇ ಏನೋ ಮಾಡ್ಬಿಟ್ಟಿದ್ದೀನಿ ಅನ್ನೋ ತರ. ನಂಗಿದ್ ಬೇಕಿತ್ತ? ನಂಗಿದೆಲ್ಲ ಬೇಕಿತ್ತಿ ಮನೆಗ್ ಬಂದ್ಮೇಲೆ. ಸುಶಾಂತ, ಯಾಕಪ್ಪ, ಏನಾಯ್ತು? ಏ, ಯಾಕಮ್ಮ, ಏನಾಯ್ತು? ಯಾಕೆ ಅಳ್ತಿದ್ಯಾ ನೀನು? ಅದ್ಕೆ ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಸುಶಾಂತ, ನೀನಾದ್ರೂ ಹೇಳೋ, ಏನಾಯ್ತು? ಏನ್ರಪ್ಪ, ಯಾವಾಗ ನೋಡಿದ್ರು ಏನಾದ್ರೂ ಒಂದ್ ಜಗಳ ಮಾಡ್ಕೋತಾನೆ ಇರ್ತೀರಾ. ಮಂತ್ರ, ನೀನಾದ್ರೂ ಹೇಳಮ್ಮ. ನನ್ನನ್ ಏನಂತ ಕೇಳ್ತೀರಾ? ನಿಮ್ ಮಗನ ಹತ್ರ ಕೇಳಿ. ಏನು ಸುಶಾಂತ, ಇಬ್ರಲ್ಲಿ ಯಾರಾದ್ರೂ ಒಬ್ರು ಬಾಯ್ ಬಿಟ್ರೆ ತಾನೇ ನಮ್ಗೂ ಗೊತ್ತಾಗೋದು. ರಾಘವ್ ಎಲ್ಲೂ ಕಾಣ್ತಿಲ್ಲಮ್ಮ. ಏನೋ ಮಾತಾಡ್ತಾ ಇದೀಯ ನೀನು? ರಾಘವ್ ಎಲ್ಲೂ ಕಾಣ್ತಿಲ್ವಾ? ಹೌದಮ್ಮ. ಅದನ್ನ ನಾನು ಇವಳ ಹತ್ರ ಕೇಳ್ತಾ ಇದ್ರೆ ಸುಮ್ನೆ ಎಗರಾಡ್ತಾ ಇದ್ದಾಳೆ. ಅವಳ ಹತ್ರ ಕೇಳಿದ್ರೆ ಪಾಪ ಅವಳೇನೋ ಮಾಡ್ತಾಳೆ. ಎಲ್ರು ಸೇರಿ ಹುಡ್ಕೋಣ ಬನ್ನಿ. ನಡೀರಪ್ಪ, ಬಾಮ. ಏನ, ಒಂದು ಮಗು ನೋಡ್ಕೊಳಕ್ ಆಗಲ್ವಾ? ಹೊರಗಡೆ ಹೋಗಿರೋ ರಾಘವ್ ಮನೆಗ್ ಬರೋದೇ ಬೇಡ. ಅವನಿಂದಾನೆ ಈ ಮನೇಲಿ ಅರ್ಚನಾ ಅಂತ ಹೇಳ್ಕೊಂಡಿರೋ ಆ ಶಾಂತಿ ಹೆಚ್ಕೊಂಡಿರೋದು. ಅವನ್ನ ಕತ್ತರಿಸ್ಬಿಟ್ರೆ ಅರ್ಧ ಕರ್ಗೋಗ್ಬಿಡ್ತಾಳೆ. ಆಮೇಲೆ ಇವಳಿಗೆ ಏನ್ ಮಾಡ್ಬೇಕೋ ನನಗ್ ಚೆನ್ನಾಗ್ ಗೊತ್ತು. ಮಾಡ್ತೇನೆ. ರಾಘವ್, 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 ಯಾಕೆ ಅಳ್ತಿದ್ಯಾ?